ಗ್ರಾಮ ಪಂಚಾಯತಿ ಮೆಂಬರ್ ಆಯ್ತು ಅವು ಮಾಜಿ ಮೆಂಬರ್ಗಳಾಯ್ತು ದಯಮಾಡಿ ಯಾರು ತಪ್ಪು ತಿಳ್ಕೋಬಾರ್ದು. ಟೈಮ್ ಭಾಳ ಆದ ಕಾರಣ ಎಲ್ಲರೂ ಹೆಸರು ಕರಿಯಾಕಾಗಿಲ್ಲ. ತಪ್ಪು ಇದ್ರ ಕ್ಷಮಿಸಬೇಕು. ನಾಟಕ ಟೈಮ್ ಭಾಳ ಐತಿ. ಎಲ್ಲರೂ ಬಂದು ಯಾರ್ಯಾರ ಹೆಸರು ಕರೆದಾರ ಅವ್ರ ಹೆಸರು ಸ್ಟೇಜ್ ಮ್ಯಾಗ ಬಂದು ಸ್ವಾಗತ ಕೋರ್ಬೇಕಂತೇಳಿ ತುಂಬುರುತಿ ಗ್ರಾಮದ ಪರವಾಗಿ ಕೇಳಿಕೊಳ್ಳಿರುತ್ತೇವೆ. ಈಗ ಪೂಜೆ ಮುಕ್ತಾಯ ಆಗಿದೆ. ಈಗ ಉದ್ಘಾಟನೆ ಅನ್ನು ಎಲ್ಲ ಗಣ್ಯಮಾನ್ಯರಿಂದ ಈಗ ನಾಟಕದ ಉದ್ಘಾಟನೆ. ಮುಕ್ತಾಯ ಅಂತ ಈಗ ಮೊದಲನೇದಾಗಿ ಮಾಲಾರ್ಪಣೆ. ಎಲ್ಲ ನಮ್ಮ ಊರ ಯುವಕರು ಸ್ಟೇಜ್ ಕಡೆ ಇರಬೇಕಾಗಿ ವಿನಂತಿ. ಮೊದಲನೇದಾಗಿ ಸೋನಾಲಿ ಸರ್ನಾಬರ್ ಮಹಿಳಾ ಗ್ರಾಮೀಣ ಅಧ್ಯಕ್ಷರು ಬೆಳಗಾವಿ ಅವರಿಗೆ ನಮ್ಮ ಊರಿನ ಮಲ್ಲಪ್ಪ ಬಸರಿಮರ್ದಿ ಅವರಿಂದ ದೇವಾಲಯ ಪ್ರೇಮಾಲಯ ದೇವಾಲಯ ದೊಡ್ಡಗುಂಟಿ ಸಿ ಅವರಿಗೆ ಮಲ್ಲಪ್ಪ ಬಸರಿಮರ್ದಿ ಅವರಿಂದ ವೀರ ಧೀರರಾಡಿದ ಬಸವರಾಜ ಹಗನಾಗಿ ಸರಿಗೆ ಮಲ್ಲಪ್ಪ ಬಸರಿಮರ್ದಿ ಅವರಿಂದ ಯುವರಾಜ್ ಯಾದವ್ ಸರ್ ಗ್ರಾಮೀಣ ಮಂಡಳ ಅಧ್ಯಕ್ಷರು ಬಿಜೆಪಿ ಅವರಿಗೆ ಕಲ್ಲಪ್ಪ ಮಕಾಶಿ ಅವರಿಂದ ಕಲ್ಲಪ್ಪ ಮೊಕಾಶಿ ಹಲೋ ಎಲ್ಲರಿಗೂ ಈಗ ರಾಜೇಂದ್ರ ಮಾಳ್ಗಿ ಅವರಿಗೆ ಮಲ್ಲಪ್ಪ
ಬಸರಿಮರ್ ದೇವರಿಂದ. ಧರ್ಮರಾಜ್ ಗೌಡರು ರಾಜ್ಯಾಧ್ಯಕ್ಷರು, ಇವರು ಮೇಲ್ ಬರ್ಬೇಕಾಗಿವ್ರಂತೆ. ಧರ್ಮರಾಜ್ ಗೌಡರು ಸ್ಟೇಜ್ ಕಡೆ ಬರ್ಬೇಕಾಗಿವ್ರಂತೆ. ಯಲ್ಲಪ್ಪ ಮುಡ್ರಿ ಇವರಿಗೆ ಮಲ್ಲಪ್ಪ ಬಸರಿಮರ್ ದೇವರಿಂದ. ಧರ್ಮರಾಜ್ ಗೌಡರು ಸ್ಟೇಜ್ ಮೇಲೆ ಬಂದಿದ್ದಾರೆ. ಅವರಿಗೆ ನಮ್ಮ ನಾಟಕ ಕಂಪನಿ ವತಿಯಿಂದ ಅವರ ಪೂರ್ವಕ ಸ್ವಾಗತ. ರಮೇಶ್ ಬಸರಿಮರ್ ದೇವರಿಗೆ ಮಲ್ಲಪ್ಪ ಬಸರಿಮರ್ ದೇವರಿಂದ. ತುಮರಗುದ್ದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಲ್ಲಪ್ಪ ಬಸರಿಮರ್ ದೇವರಿಂದ. ಈಗ ಕಾಮನ್ ಆಗಿ ಹೋಗ್ರಿ, ಎಲ್ಲರೂ ಹಾಕಿಬಿಡ್ರಿ. ಹಾಕ್ಬಿಡ್ರಿ ಹಂಗ ಹೆಸರುಗಳು ಇನ್ನುಳಿದ ಎಲ್ಲರಿಗೂ ಮಾಲಾರ್ಪಣೆ ನಮ್ಮ ಗ್ರಾಮದ ವತಿಯಿಂದ, ಗ್ರಾಮದ ಯುವಕರ ವತಿಯಿಂದ ಇನ್ನುಳಿದ ಎಲ್ಲ ಗಣ್ಯಮಾನ್ಯರಿಗೂ ಮಾಲಾರ್ಪಣೆ. ಈಗ ಮಾಲಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ತುಮರಗುದ್ದಿ ಪಂಚಾಯತಿ ಸದಸ್ಯರು ಪೆಕಿರಪ್ಪ ಯದ್ದಲಗೌಡ ಇವರಿಗೆ ಮಾಲಾರ್ಪಣೆ, ಹಾಗೂ ಯದ್ದಲಬಾಹಟ್ಟಿ ಊರ ಹಿರಿಯರಾದಂಥ ಶಂಕರ್ ಮಲಗೌಡ ಇವರಿಗೂ ಊರ ಹಿರಿಯರಾದಂಥ ಮಾಲಾರ್ಪಣೆ, ಹಾಗೂ ನಾಗಪ್ಪ ಗೋಸಾವಿ ಇವರಿಗೂ ಸಹ ತುಮರಗುದ್ದಿ ಗ್ರಾಮ ವತಿಯಿಂದ ಮಾಲಾರ್ಪಣೆ, ಹಾಗೂ ಕಬಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರಿಗೂ ಸಹ ಗ್ರಾಮ ಪರವಾಗಿ ಮಾಲಾರ್ಪಣೆ. ಯಲ್ಲಪ್ಪ ಸಿದ್ನಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ತುಮರಗುದ್ದಿ ಅವರಿಗೂ ಸಹ ಗ್ರಾಮದ ಪರವಾಗಿ ಮಾಲಾರ್ಪಣೆ, ಹಾಗೂ ಎಲ್ಲ ಗ್ರಾಮದ ಹಾಗೂ ಎಲ್ಲ ಮೆಂಬರ್ಗಳು ಊರ ಗ್ರಾಮದ ಪರವಾಗಿ ಎಲ್ಲ ಮಾಲಾರ್ಪಣೆ ಮಾಡುತ್ತಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಅವರಿಗೆ ರೈಸ್ ಸಂಘ್ ಅವರಿಗೆ ಮಾಲಾರ್ಪಣೆ. ಈಗ ಮಾಲಾರ್ಪಣೆ ಕೊನೆಯ ಹಂತಕ್ಕೆ ಬಂದಿದ್ದು. ಮೊದಲನೇದಾಗಿ ನಮ್ಮ ಗ್ರಾಮನ ಎಲ್ಲ ಜನರನ್ನು ಉದ್ದೇಶಿಸಿ ಮೊದಲನೇದಾಗಿ ನಮ್ಮ ಯುವರಾಜಣ್ಣ ಜಾಧವ್ ಮಂಡಳದ ಅಧ್ಯಕ್ಷರು ತುಮರಗುದ್ದಿ ಗ್ರಾಮದಲ್ಲಿ ಈ ಗ್ರಾಮದ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ನಾಟಕದ ಕಾರ್ಯಕ್ರಮ, ಈ ನಾಟಕದ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನನ್ನ ಆತ್ಮೀಯರಾದಂಥ ದುಡುಂಟೆ ಸಾಹೇಬ್ರೆ ಹಾಗೂ ಹೆಗನಾಗ್ ಅವರೇ ಹಾಗೂ
ಡಾಕ್ಟರ್ ಶರಣಭಟ್ ಅವರೇ, ಹಾಗೂ ನಮ್ಮ ಆತ್ಮೀಯರಂಥ ಜಾಧವ್ ಅವರೇ, ಹಾಗೂ ಇನ್ನುಳಿದ ಎಲ್ಲ ಪಂಚಾಯತಿ ಸದಸ್ಯರೇ, ಮಾಜಿ ಸದಸ್ಯರೇ, ಹಾಗೂ ನನ್ನ ಆತ್ಮೀಯ ಎಲ್ಲ ಬಂಧುಗಳೇ, ಹಾಗೂ ತುಮ್ಮೂರುಗುದ್ದಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಊರಿಂದ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ನಿಜವಾಗ್ಲೂ ಇವತ್ತು ಈ ಊರಿನ ಜಾತ್ರಾ ಮಹೋತ್ಸವನ ನೋಡಿ ಭಾಳ ಸಂತೋಷ ಆಯ್ತು ನಮಗೆ. ಯಾಕಂದ್ರೆ ನಾ ಸುಮಾರು 9-9:30 ಬಂದೇನೆ ಇಲ್ಲಿ ಊರಿಗೆ. ಈ ಕಡೆ 1 ಕಿಲೋಮೀಟ್ರ್, ಈ ಕಡೆ 1 ಕಿಲೋಮೀಟ್ರ್ ಗಾಡಿ ಅದಾವೆ. ಇವತ್ತಿನ ಇಂಥ ಒಂದು ಅದ್ದೂರಿ ಜಾತ್ರೆ ಇವತ್ತು ತುಮ್ಮೂರುಗುದ್ದಿ ಗ್ರಾಮದಾಗ ನಡೆಯುತ್ತಂದ್ರೆ ಇದು ಭಾಳ ಸಂತೋಷದ ವಿಷಯ ಐತಿ. ಅದೇನೋ ಹೇಳ್ತಾರಲ್ಲ, ಕೀರ್ತಿ ಇದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ. ಹಂಗೆ ಸುತ್ತಮುತ್ತನ ಊರೊಳಗೆ ನೋಡಕ್ಕಷ್ಟೇ ತುಮ್ಮೂರುಗುದ್ದಿ ಸಣ್ಣ ಗ್ರಾಮ ಇರ್ಬೋದು, ಆದರೆ ಗ್ರಾಮದ ಮಹತ್ವ ಒಂದು ಭಾಳ ದೊಡ್ಡದೈತಿ. ಗ್ರಾಮದೊಳಗೆ ದೊಡ್ಡ ದೊಡ್ಡ ಜನ ಇಲ್ಲಿ ಜನಿಸಿದಾರು, ದೊಡ್ಡ ದೊಡ್ಡ ಮಂದಿ, ಭಾಳ ಮುಂದೆ ಹೋದಂಥ ಮಂದಿ ಐತಿ. ಅಡ್ಡಿಯಲ್ಲಿ ಭಾಳ ಚಂದ ಅನಿಸಿತು. ಇವತ್ತು ಎಲ್ಲ ಜಾತ್ರಾ ಕಾರ್ಯಕ್ರಮಕ್ಕೆ ಎಲ್ಲ ಸಂಬಂಧಿಕರು, ಎಲ್ಲ ಗೆಳೆಯರು ಎಲ್ಲ ಬಂದು ತಮ್ಮ ತಮ್ಮ ಮಂದಿಗೆ ಭೇಟಿಯಾಗಿದರು. ಭಾಳ ಸಂತೋಷ. ಹಿಂಗೆ ಮುಂದುವರಲಿ. ಗ್ರಾಮದ ಯುವಕರು ಮತ್ತು ನಮ್ಮ ಈ ಊರಿನ ಮುಖ್ಯಸ್ಥರಂತ ನಮ್ಮ ಶೇಖರ್ ಕಾಲೇರಿ ಅವರು ಭಾಳ ಒಂದು ಮಹತ್ವದ ಪಾತ್ರವನ್ನು ವಹಿಸಿ ಇವತ್ತಿನ ದಿವಸ ಈ ನಾಟಕವನ್ನು ಆಯೋಜಿಸಿದರು. ದಯವಿಟ್ಟು ಅದನ್ನು ಶಾಂತ ರೀತಿಯಿಂದ ಎಲ್ಲರೂ ನೋಡ್ಬೇಕಂತ ಹೇಳಿ ಇವತ್ತಿನ ದಿವಸ ಇಲ್ಲಿ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಎರಡನೇದಾಗಿ ನಮ್ಮ ಗ್ರಾಮೀಣ ಮಹಿಳಾ ಮಂಡಳದ ಅಧ್ಯಕ್ಷರಾದ ಸೋನಾಲಿ ಸರ್ನಂಬತ್ ಮೇಡಮ್ ಒಂದು 4 ಮಾತು ಹೇಳ್ಬೇಕು. ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೆ ನಮಸ್ಕಾರಗಳು. ನಮ್ಮ ಅಣ್ಣ ತಮ್ಮ ಎಲ್ಲರಿಗೆ ನಮಸ್ಕಾರಗಳು. ಈ ಜಾತ್ರೆ ಬಗ್ಗೆ ಮಾತನಾಡಿದಾರ ನಮ್ಮ ಅಣ್ಣ ಅವರು ಹೇಳಿದ್ದಾರೆ, ಬಹಳ ಅದ್ಧೂರಿಯಾಗಿ ನೀವು ಇದು ಆಚರಿಸುತ್ತಾರೆ. ಎಲ್ಲರಿಗೆ ಈ ಜಾತ್ರೆಯ ಶುಭಾಶಯಗಳು. ಒಳ್ಳೆಯ ಆಗಲಿ. ಈ ನಾಟಕ ಇದು ಆಯೋಜಿತ ಮಾಡಿದ್ದಾರೆ ನಮ್ಮ ಶೇಖರ್ ಅಣ್ಣ ಅವರಿಗೆ ತುಂಬ ಹೃದಯದ ಶುಭಾಶಯಗಳು. ಏಕೆಂದರೆ ನಮಗೆ ಇದು ಓಪನಿಂಗ್ ಮಾಡಲಿಕ್ಕೆ ಅವರು ಅವಕಾಶ ಕೊಟ್ಟಿದ್ದಾರೆ. ತುಮ್ಮರಗುಡ್ಡಿ ಗ್ರಾಮಕ್ಕೆ ಬರೋದು ಅವಕಾಶ ಕೊಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದಗಳು. ಒಳ್ಳೆಯಾಗಲಿ. ಥ್ಯಾಂಕ್ ಯು. ಮೂರನೇದಾಗಿ ಬಸವರಾಜ್ ಹಗ್ನಾಯಕ್ ಸರ್ ಒಂದು 4 ಮಾತಾಡಬೇಕು. ನಮ್ಮ DS1 ZP ಬೆಳಗಾವಿ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ತುಮ್ಮರಗುದ್ದಿ ಗ್ರಾಮದ ಆತ್ಮೀಯ ಎಲ್ಲ ಬಂಧುಗಳೇ, ವಿಶೇಷವಾಗಿ ಇವತ್ತು ಈ ಶುಭ ಸಂಜೆಯಂದು ಸಾಮಾಜಿಕ ನಾಟಕವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಮನೋರಂಜನಾಪೂರ್ವಕವಾದಂಥ ಈ ನಾಟಕದ ಪ್ರದರ್ಶನದಲ್ಲಿ ತಾವೆಲ್ಲರೂ ಭಾಳ ಆಸಕ್ತಿಯಿಂದ, ಶಾಂತತೆಯಿಂದ ಈ ನಾಟಕವನ್ನು ನೋಡಿ ಆನಂದಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಸಮಾರಂಭಕ್ಕೆ ಆಹ್ವಾನಿಸಿ ಒಂದೆರಡು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ, ವಿಶೇಷವಾಗಿ ಶೇಖರಣ್ಣ ಕಾಲೇರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಕೊನೆಯದಾಗಿ ಯುವರಾಜ್ ಅಣ್ಣ ಜಾಧವ್ ಒಂದು 2 ಮಾತು ಮಾತಾಡಿ ಮುಗಿಸ್ಬೇಕಾಗಿ ನನಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಮ್ಮೂರುಗುದ್ದಿ ಊರಲ್ಲಿ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವ ಎಲ್ಲರಿಗೂ ಶುಭಾಶಯಗಳು ಕರುತ್ತಾ, ಈ ವೇದಿಕೆ ಮೇಲೆ ಆಸನದ ಎಲ್ಲರಿಗೂ ಬಂದು ಇಲ್ಲೇ ನೀವು ಎಲ್ಲರೂ ಹೇಳಿದ ತಕ್ಷಣ ಎಲ್ಲರೂ ಬಂದು ಕುಂತು ಇದು ಓಪನಿಂಗ್ ಎಲ್ಲರೂ ಮಾಡಿದ್ದಕ್ಕೆ ಎಲ್ಲರಿಗೂ ಶುಭಾಶಯ, ನಿಮಗೂ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಈಗ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಭಾಳಷ್ಟು ಮಂದಿ ಇಲ್ಲಿ ಕುಂತಿದ್ದಾರೆ. ನೀವು ಎಲ್ಲ ಕಾರ್ಯಕ್ರಮ ಮುಗಿಸ್ರಿ, ನೀವು ಏನು ಮಾಲಾರ್ಪಣೆ ಮಾಡ್ಕೊಂದಿರಿ, ಎಲ್ಲ ಮಾಡ್ಕೊಂತೀರಿ. ನೀವು ಎರಡು ಮಾತಾಡ್ಕೊರಿ. ನಮ್ಮ ಊರವ್ರು ಏನು ನಾಟಕಗಳದಾಗ ಭಾಗವಹಿಸಿದ್ದಾರೆ ಅವ್ರಿಗೂ ನಾವು ನೋಡಬೇಕು. ಇಲ್ಲಿ ಯಾರು ಬರ್ತಾರೆ, ಯಾವ ಪ್ರಕಾರ ಅವ್ರ ಕಲಾ ಪ್ರದರ್ಶನ ಮಾಡ್ತಾರೆ ಅದು ನೋಡಲಿಕ್ಕೆ ಅಂತ ನೀವು ಎಲ್ಲರೂ ಇಲ್ಲಿ ಬಂದಿದ್ದೀರಿ. ನಾವು ಒಂದೇ ಒಂದು ಮಾತುಗಳು ಹೇಳ್ತೇನೆ. ನಾವು ಇಲ್ಲಿಂದ ಒಂದು 4 ಕಿಲೋಮೀಟರ್ ಮುಂದೆ ಹೋದರೆ
ಇಲ್ಲ ನಾಟಕಗಳು ಎಲ್ಲೂ ನೋಡೋದಿಲ್ಲ. ನಾವು ಆರ್ಕೆಸ್ಟ್ರಾ ತೊಗೊಂಡು ಬರ್ತೀವಿ, ಇಲ್ಲಂದ್ರೆ ಬೇರೆ ಬೇರೆ ಯಾವ್ರೇ ಕಾರ್ಯಕ್ರಮ ತೊಗೊಂಡು ಬರ್ತೀವಿ. ಎಲ್ಲ ಕೊಲ್ಲಾಪುರದಿಂದ ತೊಗೊಂಡ್ಬಂದು, ಹುಬ್ಬಳ್ಳಿದಿಂದ ತೊಗೊಂಡ್ಬಂದು ಒಂದು ಯಾವ್ದೇ ಒಂದು ಕಾರ್ಯಕ್ರಮ ಇಂಥ ತೊಗೊಂಡು ಬರ್ತೀವಲ್ಲ, ಜನ ಅಲ್ಲಿ ಬಂದು ನೋಡಬೇಕು. ನಾವು ರೊಕ್ಕ ಕೊಡ್ತೇವೆ, 1 ಲಕ್ಷ 2 ಲಕ್ಷ ಇಂಥ ಒಂದು ಕಾರ್ಯಕ್ರಮ ನೋಡಿ ಅಲ್ಲಿ ರೊಕ್ಕ ಕೊಟ್ಟು ಅದು ಕಾರ್ಯಕ್ರಮ ನೋಡ್ತೀವಿ. ಖರೆ ಇದು ಒಂದು ಖರೆ ಕಾರ್ಯಕ್ರಮ ಐತೆ. ಊರವ್ರಿಗೆ ಏನೇ ಪ್ರೋತ್ಸಾಹ ಕೊಡ್ಬೇಕು. ಕಲಾ ಅಂದ್ರೆ ಕಲೆಗೆ ಪ್ರೋತ್ಸಾಹ ಕೊಡೋದು ಏನ್ರಿ ಕಾರ್ಯಕ್ರಮ ಇತ್ತಂದ್ರೆ ಈ ಸುತ್ತಮುತ್ತ ಏನು ಗುಡ್ಡ ಪ್ರದೇಶ ನಾವು ಅಂತೀವಲ್ಲ, ಮ್ಯಾಲಿನ ಗುಡ್ಡ ಪ್ರದೇಶ ಇತ್ರಾಗ ಅಷ್ಟೇ ಆಗ್ತೈತೆ. ನಮ್ಮ ಕಡೆ ಇದೆಲ್ಲ ಆಗೋದಿಲ್ಲ. ಇತರ ಸಲುವಾಗ ನಿಮ್ಗೆ ಎಲ್ಲರಿಗೂ ಧನ್ಯವಾದ. ನಾ ಆಭಾರ ಪ್ರದರ್ಶನ ಅದರ ಸಲುವಾಗಿ ಮಾಡ್ತೇನೆ. ಇಲ್ಲಾರ ಹುಡುಗರು ಏನದಾವಲ್ಲ, ಏನಂದ್ರೆ 1 ತಿಂಗಳು 2 ತಿಂಗಳು ಇದು ಮಾಡ್ಬೇಕಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು. ಅವ್ರು ಮಾಸ್ಟರ್ಗಳು ಇರ್ತಾರೆ, ಇಲ್ಲಿ ಮಾಸ್ಟರ್ ಅದಾರೆ ಯಾರು, ಅವರೆಲ್ಲ ಕಲಿಸ್ಕೊಡ್ತಾರೆ. ಆ ಪ್ರಕಾರ ಎಲ್ಲ ನಾಟಕ ಪೂರ್ತಿ 3 ತಾಸು ನಾಟಕ ನಡೀತೈತೆ. 3 ತಾಸು 4 ತಾಸು ನೀವು ಯಾವ ಪ್ರಕಾರ ಅದು ಎಲ್ಲ ಜಾಯಿನ್ ಮಾಡ್ಬೇಕಂದ್ರೆ 2 ತಿಂಗಳು ನೀವು ಎಲ್ಲ ಮಾಡ್ಬೇಕು. ಒಂದು ಪಿಕ್ಚರ್ ತೆಗಿಬೇಕು, ಆ ಪ್ರಕಾರ ಒಂದು ನಾಟಕ ಸೆಟ್ ಮಾಡ್ಬೇಕಾಗ್ತದೆ. ಇದೆಲ್ಲ ಮಾಡ್ಬೇಕಂದ್ರೆ ನಿಮ್ಮ ಹತ್ತರ್ಕ ನೀವು ಏನ್ರಿ ಅಂದ್ರೆ ನೀವು ಕೊಡುಗೆ ಅದೇ ಟೈಮ್ ಕೊಡ್ಬೇಕು, ಎಲ್ಲ ಮಾಡ್ಬೇಕು ಅಂತ ಇತ್ರಾಗ ಎಲ್ಲ ಮಾಡ್ಕೊಂಡು ನೀವು ಬಂದಿದ್ದಿರಲಿ. ನಾ ಒಂದು ದೇವಿ ಕಡೆ ಒಂದೇ ಒಂದು ಪ್ರಾರ್ಥನಾ ಈಗ ಮಾಡ್ತಾ ಇದ್ದೇನೆ ಇಲ್ಲಿ. ಈಗ ಈ ವೇದಿಕೆ ಮೇಲೆ ನಿಮ್ಗೆ ಎಲ್ಲರೂ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಾಟಕ ನೋಡ್ತಿರಲ್ಲ. ಮುಂದಿನ ಬರೋ 5 ವರ್ಷದಲ್ಲಿ ನಾನು ದೇವಿ ಕಡೆ ಒಂದೇ ಪ್ರಾರ್ಥನೆ ಮಾಡ್ತೇನೆ. ಈ ಊರವ್ರು ಯಾರೇ 1 2 3 ಮಂದಿ ಒಂದ್ರೆ ಧಾರಾವಾಹಿದಾಗ ಇಲ್ದ್ರೆ ಪಿಕ್ಚರ್ ಥಿಯೇಟರ್ದಾಗ ಅವ್ರು ನೋಡ್ಬೇಕು. ಇದಷ್ಟೇ ಆಸೆ ನಾನು ದೇವಿ ಕಡೆ ಮಾಡ್ಕೊಂತ ಇಲ್ಲಿ ಕರೆಸಿ ನಮ್ಗೆ ಒಂದು ಏನೋ ನೀವು ಮಾನ ಸನ್ಮಾನ ಕೊಟ್ಟಿದ್ದೀರಿ, ಅದರ ಸಲ ಧನ್ಯವಾದ ಹೇಳ್ತಾ ನಂದು 2 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು ಯುವರಾಜಣ್ಣ ಅವರಿಗೆ. ಈಗ ಲಕ್ಷ್ಮಣ್ ನಂದ್ಯಾಗಳು ಅವರಿಗೆ ಮಾಲಾರ್ಪಣೆ ಆಗಿದೆ, ಅವರಿಗೆ ಧನ್ಯವಾದಗಳು. ಅವರು 1-2 ಮಾತಾಡ್ತಾರೆ ಲಾಸ್ಟ್ ಕೊನೆಯದಾಗಿ. ಕನ್ನಡ ನಾಡು ಬರ್ತಾನ ಜನ್ಮ ಕರ್ಮ ಬಾಯಿ ಸತೀಶ್ ಜಾರಕಿಹೊಳಿ ಬಾಯಿ ಎಲ್ಲ ಉಳಿಸಿದರು, ಕನ್ನಡ ನಾಡ ಉಳಿಸಿದರು. ಅದನ್ನು ನೋಡಿ ಕೆಲಸ ಬಲ ಮಾಡ್ರಿ. ನಾನಂತೂ ಮಂಡಳಿಕೆ ಮಾಡಿದಾರ ಬಿಡುದಿಲ್ಲ, ಅದು ಹಿಡಿಸಿದ ನಾನ ಲಕ್ಷ್ಮಣ್ ಜಾರಕಿಹೊಳಿ. ಧನ್ಯವಾದಗಳು. ಈಗ ಮಾಲಾರ್ಪಣೆ ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಿದೆ. ಮತ್ತೆ ಯಾರಾದರೂ ಮಾತಾಡೋರಿದ್ರೆ ಮಾತಾಡ್ಬೋದು. 1-2 ನಿಮಿಷದಲ್ಲಿ. ಧರ್ಮರಾಜಣ್ಣ ಅವರು ಮಾತಾಡ್ತೀರಾ? ರೈತ ಸಂಘದ ಅಧ್ಯಕ್ಷರು ಧರ್ಮರಾಜ್ ಅವರು 4 ಮಾತು ಮಾತಾಡು. ಈ ಶುಭ ಸಂಜೆಯ ಅದ್ಭುತವಾದ ಈ ವೇದಿಕೆಯ ಮೇಲೆ ನಮ್ಮನ್ನು ಕರೆದು ಗ್ರಾಮೀಣ ಸೊಗಡಿನ ಈ ಸಮಾರಂಭದ ಗ್ರಾಮ ದೇವತೆ ರೇಣುಕಾ ಯಲ್ಲಮ್ಮನ ಎಲ್ಲರೂ ಮನದಲ್ಲಿ ನೆನೆಸುತ್ತಾ ಈ ಒಂದು ನಾಡಿನ ಸೊಗಡಿನ ಅದ್ಭುತವಾದ ಜಾತ್ರಾ ಮಹೋತ್ಸವ ಎಲ್ಲರ ಮನಸ್ಸಿನಲ್ಲಿ ಒಂದು ಸಂತೋಷದ ಉತ್ಸುಂಗನೆ ಕಣ್ಣಿನಲ್ಲಿ ಒಂದು ಮುಖದ ಚಾರದಲ್ಲಿ ಕಾಣ್ತಾ ಇದೆ. ಎಲ್ಲರಿಗೂ ಕೂಡ ಈ ಯಲ್ಲಮ್ಮ ಜಾತ್ರೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ರೈತರೇ ತುಂಬಿರ್ತಕ್ಕಂಥ ಈ ಗ್ರಾಮದಲ್ಲಿ ಅದ್ದೂರಿಯಾಗಿ 5 ವರ್ಷಕ್ಕೊಮ್ಮೆ ಜಾತ್ರೆಗೆ ನಾನು ತಪ್ಪಿಸ್ತಾ ಬರ್ತಾ ಇರ್ತೀನಿ. ನನಗೇನೋ ಒಂಥರ ತುಮ್ಮುರುಗುದ್ದಿಯ ಒಂದು ಸಂಬಂಧ ಅತಿ ಹತ್ತಿರ ಸಂಬಂಧ ಥರ ನನಗೆ ಅನ್ನಿಸ್ತೈತಿ. ಯಾವುದೇ ಒಂದು ಕಾರ್ಯಕ್ರಮಕ್ಕೂ ನಾನು ಇಲ್ಲಿ ಬಿಡ್ತಾ ಇಲ್ಲ. ಅಂದ್ರೆ ನಮ್ಮ ಒಂದು ಈ ಹಳ್ಳಿಗಾಡಿನ ಒಂದು ಸುಂದರ ಒಂದು ಪ್ರೀತಿ ವಿಶ್ವಾಸ ನನ್ನ ಮನಸ್ಸನ್ನು ಗೆದ್ದೈತಿದೆ. ಹಂಗಾಗಿ ರೈತ ಮಗನಾದ ನಾನು ರೈತರ ಜೋಡಿನ ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಹೆಗಲು ಕೊಡ್ತಾ ಏನು ಇವತ್ತಿನ ದಿವಸ ರೈತರನ್ನ ನಾವು ಜೀವ ನಾಡಿ ಏನಂತೆ ದೇಶದ ಬೆನ್ನೆಲುಬು ಅಂತೇನು ಹೇಳ್ತಿದ್ದೀವಿ. ಎಲ್ಲ ರೈತರ ಮಕ್ಕಳೇ ಇಲ್ಲೊಬ್ರು ಯಾರು ಮತ್ತೊಬ್ಬರು ಬೇರೆ ಒಂದು ಬಿಸ್ನೆಸ್ನ 99.99% ಮಾಡಲ್ಲ. ಎಲ್ಲ ರೈತಾಪಿ ವರ್ಗದವರು ರೈತರೇ ಕೂಡಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ನಮ್ಮ ರೈತರ ಮಕ್ಕಳನ್ನ ಒಂದು ನೆನಪಿನಲ್ಲಿ ಇಟ್ಕೊಂಡು ಈ ಸಮಾರಂಭಕ್ಕೆ ಕರೆದು ನಮಗೆ ಒಂದು ಸನ್ಮಾನ ಸತ್ಕಾರ ಮಾಡಿ ಎಲ್ಲ ನನ್ನ ಸ್ನೇಹಿತರನ್ನ ಕೂಡ ಜೊತೆಗೂಡಿ ನಮ್ಮನ್ನು ಆದರಿಸಿದ್ದಕ್ಕೆ ನಾವು ರೇಣುಕಾ ಯಲ್ಲಮ್ಮನ ಜಾತ್ರೆಗೆ ಮತ್ತೊಮ್ಮೆ ಶುಭಾಶಯಗಳು ಕೋರ್ತಾ ಎಲ್ಲರೂ ಕೂಡ ಒಂದು ಹಬ್ಬವನ್ನು ಸಂತೃಪ್ತಿ ಸಂತೋಷದಿಂದ ಆಚರಿಸ್ರಿ ಅಂತೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಯಲ್ಲಮ್ಮ ಜಾತ್ರೆಯ ಶುಭಾಶಯಗಳು. ಥ್ಯಾಂಕ್ ಯು ಧರ್ಮರಾಜಣ್ಣ ಅವರೇ.
ನಮ್ಮ ನಾಟಕಕ್ಕೆ ಡಾಕ್ಟರ್ ಸೋನಾಲಿ ಸ್ವರ್ಣಮತ್ ಮೇಡಮ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು BJP ಅವರು 11,000 ರೂಪಾಯಿಗಳನ್ನು ನೀಡಿರುತ್ತಾರೆ. ಅವರಿಗೆ ಧನ್ಯವಾದಗಳು. ಈಗ ಮಾಲಾರ್ಪಣೆ ಮುಕ್ತ. ಹಲೋ, ಸ್ವಲ್ಪ ಸಮಯದಲ್ಲಿ ನಾಟಕ ಪ್ರಾರಂಭವಾಗುತ್ತದೆ. ನಮ್ಮ ಪರಶುರಾಮಣ್ಣ ದುಡುಗುಂಟಿ CEO ಮುಖ್ಯ ಲೆಕ್ಕಾಧಿಕಾರಿಗಳು ಬೆಳಗಾವಿ ಜಿಲ್ಲಾ ಪಂಚಾಯತ್ ಅವರು ನಮ್ಮ ನಾಟಕಕ್ಕೆ 25,000